ಸಾವುಕಾರೆ ಬೆಡ್ಶೀಟ್ ತಕಬಾ ಅಂತ ಹೇಳಿದ್ರಲ್ಲ, ತಕೊಂಬಿಟ್ಟು ಬಂದೀವಿ ನೀವು ಮುಡಿಸ್ಕೊಂಡು. ಏನಕ್ಕೆ ಸಾವುಕಾರೆ ಬೆಡ್ಶೀಟು? ಇನ್ನೇನಕ್ಕ ನನಗೆ ಹೆಂಗೆ ಬೆಡ್ಶೀಟ್ನ ಗುಬ್ರ ಹಾಕ್ಬಿಟ್ಟು ಸರಿಯಾಗಿ ವಾಂಚಿದ್ಲು ಆ ಶಾರದಿ. ಅವಳಿಗೂ ಸರಿಯಾಗಿ ವಾಂಚ್ಬೇಕು ನಾನು. ನೋಡ್ಲಾ, ಸೇಡು ಅಂದರೆ ಸೇಡು, ಈ ಸಾವುಕಾರನ ಸೇಡು ಕಂಡ್ಲಾ. ಹಾವಿನ ದ್ವೇಷ 12 ವರ್ಷ ಆದರೆ ನನ್ನ ದ್ವೇಷ ಅಂತೂ 120 ವರ್ಷ ಅನ್ನಂಗೈತೆ. ನೋಡ್ತಾ ಇರು ಅವಳನ್ನ ಹೆಂಗೆ ಹಾಕ್ಕೊಂಡು ರುಬ್ತೀನಿ ಅಂತ ಹೇಳ್ಬಿಟ್ಟು. ಇದೇ ಬೆಡ್ಶೀಟ್ ನೀನು ಹಾಕೊಂಡು ನನಗೆ ರುಬ್ಬಿದ್ದು, ನಾನು ಇದೇ ಬೆಡ್ಶೀಟ್ ಹಾಕೊಂಡು ನೀನು ರುಬ್ತೀನಿ, ನೋಡ್ತಾ ಇರು. ಅಯ್ಯೋ ಸಾವುಕಾರೆ, ಆ ಕುಡು ಕೃಷ್ಣನ ಮಾತು ಕೇಳ್ಕೊಂಡು ಇದು ಒಳ್ಳೆ ನಿಮ್ಮ ಸೋರೋಯ್ತಲ್ಲ. ಇದು ಯಾಕೆ ನೀವು ಹಿಂಗೆ ರುಬ್ಬಿರೇ? ಬ್ಯಾಡ ಸುಮ್ಕಿರಿ, ಬ್ಯಾಡ ಬೇಡ 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 ಸುಮ್ಕಿರಿ. ಏಯ್ ಲೆಕ್ಕಾಚಾರಿ, ನಿಂಗೇನು ಗೊತ್ತಾಗಿಲ್ಲ, ಸುಮ್ಕಿರು. ಸೇಡು ಮುಯ್ಯಿಗೆ ಮುಯ್ಯಿ ಅದೇನೆನಿಯ ಈ ಸಾವುಕಾರಂದು. ನನ್ನ ಧರ್ಮ ಅದೇನೆನಿಯ, ಮುಯ್ಯಿಗೆ ಮುಯ್ಯೇನೆನಿಯ. ಒಂದು ಕೊಟ್ಟರು 4 ಬಾರಿಸ್ತಿರೋದೇನಿಯ ನನ್ನ ಕೆಲಸ. ಏನು ಅನ್ಕೊಬಿಟ್ಟಿದ್ಯಾ ಲೆಕ್ಕಾಚಾರಿ? ನಿನ್ನ ಏನು ಅನ್ಕೊಬಿಟ್ಟಿದ್ಯಾ? ನೋಡ್ತಾ ಇರು. ಸುಮ್ಮನೆನಿಯ ಸಹಾಯ ಮಾಡ್ತೀಯಾ ಬಾ, ಇಲ್ಲಾಂದ್ರೆ ಕೊಡು ಬೆಡ್ಸಿಟ್ಟ. ನಾನೇನಿಯ ಹೋಗಿ ಸರಿಯಾಗಿ ರುಬ್ಬಿಟ್ಟು ಬರ್ತೀನಿ. ಅಯ್ಯೋ, ನಿಮ್ಮ ಮನೆ ಉಪ್ಪು ತಿನ್ಕೊಂಡು ಬೆಳೆದೀವ್ನಿ. ನಿಮಗೆ ಸಹಾಯ ಮಾಡಿದಂಗೆ ಯಾರಿಗೆ ಸಹಾಯ ಮಾಡಲಿ? ನೀವು ಹೆಂಗೆ ಹೇಳೋರು ಹಂಗೆ ಕೇಳ್ತೀನಿ ಅಷ್ಟೇ. ನೀನಿಯ ನೀನೇನು ಹೊಡಿಯಕ್ಕೆ ಹೋಗ್ಬೇಡ. ಈ ಬೆಡ್ಶೀಟ್ ಒಂದು ಗುಬ್ರ ಹಾಕು. ಅವಳಿಗೆ ಸರಿಯಾಗಿ ನಾನೇ ಹಾಕ್ಕೊಂಡು ಚೆನ್ನಾಗಿ ರುಬ್ತೀನಿ. ನನ್ನ ಸೇಡ್ನ ನಾನೇ ತೀರಿಸ್ಕೋಬೇಕು. ಅಲ್ಲಿ ಗಂಟ ನನಗೆ ಸಮಾಧಾನ ಅನ್ನೋದೇನೇನಿಯ ಇಲ್ಲ. ಆಯ್ತು ಆಯ್ತು ಸಾವುಕಾರೆ. ಬಾ ಅವ್ರ ಮಂತಕ್ಕೆ ಹೋಗೋಣ. ಇವರಿಬ್ರದ್ದು ಒಳ್ಳೆ ಹೆಂಗಾಗೈತೆ ಅಂದರೆ, ಈ ಸಾವುಕಾರನ ಮನೆಯಾಗ ಹೊಡೆದವ್ರೆ ಅಂತ ಹೇಳಿದ್ರೆ ಈ ಅಪ್ಪುನಿ ಎಂಡ್ರು ಬಿಟ್ಟಿನ ಯಾರು ಹೊಡೆದಿರಕ್ಕಿಲ್ಲ. ಈ ಅಪ್ಪುನಿ ಎಂಡ್ರೆನಿಗೆ ಸರಿಯಾಗಿ ಹಾಕೊಂಡು ರುಬ್ಬಿತ್ತಾಳೆ ಅಂತ ಅನ್ನಿಸ್ತದೆ. ಆದರೆ ಹಿಂಗೆ ಅವ್ನು ಹೇಳ್ದ ಅಂತ ಹೇಳ್ಬಿಟ್ಟು ಈಗ ಶಾರದಿಗೆ ಅವಳಿಗೂ ಬೀಳ್ಲಿ ಬನ್ನಲ್ಲ ಕೇಟು. ಸರಿಯಾಗಿ ಬುದ್ಧಿನ ಬರ್ತದೆ ಅವಳಿಗೂ. ಹೂವ ರೋಜಾ ಹೂವ ಹೂವ ನನ್ನ ಜೀವ, ಹೂವ ಮಲ್ಲಿಗೆ ಹೂವ ಹೂವ ನನ್ನ ಜೀವ, ಹೂವಿಗೆ ಹೂವೆ ಸಿಂಗಾರ, ಭೂಮಿಲಿ ಪ್ರೀತಿಗೆ ಹೆಣ್ಣು ತಾನೆ ಸಿಂಗಾರ. ಹೂವ ರೋಜಾ ಹೂವ ಹೂವ ನನ್ನ ಜೀವ. ನೋಡ್ದೆ ಇಲ್ಲ ಲೆಕ್ಕಾಚಾರಿ, ನನಗೆ ಸರಿಯಾಗಿ ಅನಚ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಹಂಗೆ ಆಡಿ ಹೇಳ್ತಾವಳೆ ಕಿತ್ತೋದಳು ಅಂತ ಹೇಳ್ಬಿಟ್ಟು. ಲೆಕ್ಕಾಚಾರಿ ಒಂದೊಂದು ಏಟುನುವೆ ಎದ್ದೊಳ್ಬಾರ್ದು ಯಾಕೆ, ಹಂಗೆ ಮಾಡಬೇಕು ನೀನು. ಈಗಲೇ ಹೇಳ್ಬಿಟ್ಟಿದ್ದೀನಿ ನೋಡು. ಸುಮ್ಮನೆ ತಗೊಂಡೋಗಿ ಅವಳನ್ನ ಕೆಳಕ್ಕೆ ಬೀಳಿಸಿ ಸುಮ್ಮನೆ ಬೆಡ್ಶೀಟ್ ಗುಬ್ರ ಹಾಕ್ಬಿಡು. ನಾನು ಅವಳಿಗೆ ಸರಿಯಾಗಿ 4 ಬಾರಿಸ್ಬಿಟ್ಟು ಬರ್ತೀನಿ ಲೆಕ್ಕಾಚಾರಿ. ಹೋಗ್ಲಾ ಹಾಕೋಗ್ಲಾ. ಸಾವುಕಾರ್ರೆ, ನನಗೆ ಭಯ ಆಯ್ತದೆ ಸಾವುಕಾರ್ರೆ. ಏನ ಸಿಗಾಕರ ಅಮ್ಮ ಮಕ್ಕಿಂದ ತಿರ್ಕೊಬಿಟ್ಟು ನನಗೆ ವಾನಿಸ್ಬಿಟ್ರೆ ಅಂತ ಭಯ ಆಯ್ತದೆ. ನಿಂಗೆ ಲೆಕ್ಕ ಮಾಡೋಕೆ ಅಷ್ಟೇ ನೀನು. ನಿನ್ನಂತನಿಗೆ ಹೋಗಿ ಹೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಕೊಡ್ಲಾ ಬಿಚ್ಚಲ ಬೆಡ್ಸಿಟ, ಅಗಲ ಮಾಡ್ಲಾ ಬೆಡ್ಸಿಟ. ತಗೊಂಡೋಗಿ ಅವಳಿಗೆ ಹಾಕಿ 4 ಬಾರಿಸ್ಬಿಟ್ಟೇನೇ ಬರ್ತೀನಿ. ಹೋಗಿ ಎಲ್ಲನ ಮನೆ ಕುಂತ್ಕೊಂಡು 1 2 3 4 ಅಂತ ಲೆಕ್ಕ ಮಾಡು. ಅಷ್ಟು ಬಿಟ್ಬಿಟ್ರೆ ನಿಂಗೆ ಏನು ಬರೋಕ್ಕಿಲ್ಲ. ನಮ್ಮಂತಕ್ಕೆ ಬಂದು ಅವಳು ನನ್ನೇ ಹೊಡೆದೋಗೋಳೆ ಅಂತಂದರೆ ಅವಳು ಮಂತಕ್ಕೆ ಹೋಗಿ ನಾನು ಹೊಡಿಲಿಲ್ಲ ಅಂದರೆ 3 ದಿನನೇ ಇರೋಕ್ಕಿಲ್ಲ ಕಣ್ಲಾ. 3 ದಿನನೇ ಇರೋಕ್ಕಿಲ್ಲ. ಈಗ ಸುಮ್ಕೆ ಬೆಡ್ಸಿಟ್ ಕೊಡಿಲಿ, ಬೀಚ್ಬಿಟ್ಟು ಬೆಡ್ಸಿಟ್ ಕೊಡು, ರುಬ್ತೀನಿ ಹೋಗಿ ಇವಾಗ. ಲೇ ಶಾರದಿ, ನೀನು ಬಿಡೋಕ್ಕಿಲ್ಲ. ನನಗೆ ಮೋಸ ಮಾಡಿದ್ದಲ್ದೆ ಈಗ ಬಂದ್ಬಿಟ್ಟು ನನ್ನೇ ರುಬ್ತಿ ಹಾಕ್ಕೊಂಡು. ಈಗ ನೋಡಿ ನಿಂಗೆ ಹೆಂಗೆ ರುಬ್ತೀನಿ ಅಂತ. ಅಯ್ಯೋ, ಈ ಸಾವುಕಾರ ಬುದ್ಧಿನೇನಿಯಾ ಇಲ್ಲ ಕಣಪ್ಪ. ಎಂಥ ಬುದ್ಧಿನೂ ಇಲ್ಲ. ಯಾಕೆ ಹಿಂಗೆ ಆಡ್ತಾನೋ ಒಳ್ಳೆ ನೀ ಗೂಬೆ ನನ್ನ ಮಗ ಆಡ್ದಂಗೆ. ಅಯ್ಯೋ, ಯಾರೋ ಬೆಡ್ಶೀಟ್ ಗುಬ್ರ ಹಾಕ್ಬಿಟ್ಟವ್ರಪ್ಪೋ. ಅಯ್ಯೋ ಕಪಡಿ ನನ್ನ ಸಾಯಿಸ್ತವ್ರೆ ಕಣಪ್ಪೋ. ಯಾರೋ ಕಪಡಿ. ಅಪ್ಪ ಸತ್ತೆ ಬಿಡ್ಲಾ. ಯಾವನವನು ನನ್ನ ನೋಡಿತಿರೋದು? ಸುಮ್ಮನೆ ಬಿಡಕ್ಕಿಲ್ಲ. ಈಚೆ ಕಡೆಗೆ ಬರೋ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಬಿಟ್ಟು ನೋಡ್ರಿ ನನಗೆ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನೇನೇ ಹಿಡ್ಕೊಂಡು ಹೊಡೆಯೋಷ್ಟು ಧೈರ್ಯ ನಿಮಗೆ? ಬಿಡ್ರಿ. ಅಯ್ಯೋ, ಈ ಸಾವುಕಾರ ಇವಳು. ಅಯ್ಯೋ ದೇವ್ರೆ, ಇಂಥವ್ರ ಮಧ್ಯೆ ನಾನಿದ್ದೀನಲ್ಲ ಪುಣ್ಯವಂತ. ಯಾಕಪ್ಪ ಇರ್ಸ್ಕೊಂಡಿದ್ಯಾ? ಇವಳು ಹೇಳ್ದಂಗೆ ಕೇಳಲ್ಲ, ಈ ಅಪ್ಪನೂ ಹೇಳ್ದಂಗೆ ಕೇಳಲ್ಲ. ಪಾಪ ಈ ಅಮ್ಮ ಕಟ್ಕೊಬಿಟ್ಟು ಇವಯ್ಯನ ಆ ಅಮ್ಮನ ಮೂಲೆ ಕುಂತ್ಕೊಂಡು ಅನ್ಭವಿಸ್ತಾವಳೆ. ಈ ಅಪ್ಪ ಒಂಥರ ಆಡ್ತಾವನೆ ಒಳ್ಳೆ ಗೂಬೆ ನನ್ನ ಮಗ ಆಡ್ದಂಗೆ. ಯಾವಳೆ ಮನಿಯಾಳಿ? ನನ್ನೇನು ಹಿಡ್ಕೊಂಡು ಹೊಡಿತಿರೋಳು ಯಾವಳೆ ಮನಿಯಾಳಿ? ಹಾಕೊಂಡು ರುಬ್ಬ ಹಾಕ್ಬಿಡ್ತೀನಿ. ಬೆಡ್ಶೀಟ್ ತೆಗಿರೇ. ಬೆಡ್ಶೀಟ್ ತಗೊಂಡು ಹಾಕೊಂಡು ರುಬ್ಬೋದಲ್ಲ ನೀವು. ಈ ಧೈರ್ಯ ಇದ್ರೆ ಹೆಂಗ್ಸಾಗಿದ್ರೆ ಗೌಣ್ಸಾಗಿದ್ರೆ ನಾನು ಮುಂದೆ ನಿಂತ್ಕೊಂಡು ಮಾತಾಡ್ರಿ. ಅದು ಬಿಟ್ಬಿಟ್ಟು ಹಿಂದೆಗಡೆಯಿಂದ ಎಲ್ಲ ತಿವಿಯೋದು. ಈಗ ಸುಮ್ಕೆ ಬೆಡ್ಶೀಟ್ ತೆಗಿರೇ. ಅಯ್ಯೋ ತೆಗಿರೇ. ಮನಿಯಾಳಿ ನನಗೆ ಹಿಂಗೆ ಅಲ್ವಾ ಹಾಕೊಂಡು ರುಬ್ಬಿತ್ತು. ರುಬ್ತೀನಿ ನಿನ್ನ. ನಾನು ಸತ್ನೋ ಯವ್ವ. ಯಾರೋ ಕಾಲ ಗೊದಿತ್ತವ್ರೆ. ಯಾವಳೆ ಅವಳು? ಮನಿಯಾಳಿ ಮಾನ್ಗೇಡಿ. ಯಾವಳೆ ಅವಳು? ತೆಗಿರೇ ಬೆಡ್ಶೀಟ, ತೆಗಿರೇ ಮಾನ್ಗೇಡಿ. ಅಯ್ಯೋ, ಈ ಸಾವುಕಾರ ಹೊಡೆದು ಸಾಯಿಸಿ ಹಾಕ್ಬಿಡ್ತಾನೆ ಅಂತ ಅನ್ನಿಸ್ತದೆ. ಈ ಸಾವುಕಾರಂಗೆ ಎಲ್ಲ ಮಣ್ಕಾಲಿಂದ ಕೆಳಗಡೆ ನೀ ಬುದ್ಧಿ ಇವು ಕರ್ಕೊಂಬಿಟ್ಟು ಬರೋಣ ಇರು. ಯಾರನ್ನ ನೋಡ್ಬಿಟ್ರೆ ಸುಮ್ಮನೆ ಬಿಡ್ತಾರ. ಇವಳು ನೋಡ್ರೆ ಊರಿಗೆ ಕೇಳ್ಸಂಗೆ ಕಿರ್ಚ್ಕೊಂತಾವಳು. ಸುಮ್ಕೆ ನೀಯ ಸಾವುಕಾರೆ ಬನ್ನಿ ಸಾವುಕಾರೆ, ಹೋಗೋಣ ಸಾಕು ಬನ್ನಿ. ಅಯ್ಯೋ ನಾನು ಸತ್ತೆ. ನನ್ನ ತಿಥಿ ಕಣ್ರಪ್ಪೋ, ನನ್ನ ತಿಥಿ ಅಷ್ಟೇನೇನಿಯ. ನಾನು ಸತ್ತೆ ಕಣ್ರಪ್ಪೋ, ನಾನು ಸತ್ತೆ. ಸಾಯಿಸ್ಬಿಟ್ರು ನನ್ನ. ಯಾರೋ ಮನೆಯಲ್ಲಿ ನನ್ನ ಮಕ್ಕಳು ಸಾಯಿಸ್ತವ್ರು ನನ್ನ. ಸತ್ತೆ ಹೋಗ್ಬಿಟ್ಟೆ ಯಬ್ಬ. ಅಷ್ಟೇ ನನ್ನ ಕತೆ ಮುಗೀತು. ಸಾವುಕಾರೆ,
ಏನನ್ನ ಸತ್ತರೆ ಆಮೇಕಿಂದ ಜೈಲ್ಗೆ ಹೇಳ್ಕೊಂಡು ಹೋಗ್ತಾರೆ ಸಾವುಕಾರ ನಿಮ್ಮನೆಯ ನಿಮ್ಮದೇ ಬೆಡ್ಶೀಟ್ ಅದು ಈಗ ಹೋಗ್ಬೇಕಾದ್ರೆ ಬೆಡ್ಶೀಟ್ ಎತ್ಕೊಂಡು ಹೋಗಕ್ಕೆ ಆಗಿಲ್ಲ ಬೆಡ್ಶೀಟ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕಾಯ್ತದೆ ಆಮೇಕಿಂದ ಏನಾರು ಸತ್ಕಿತ್ತು ಹೋದ್ರೆ ಆಮೇಕಿಂದ ಸುಮ್ಮನೆ ಬಿಡೋಕ್ಕಿಲ್ಲ ಬಸ್ ಬೆಡ್ಶೀಟ್ ಇವಾಗ ಇಲ್ಲೇ ಇರ್ತದೆ ನೀವೇ ಅಂತ ಗೊತ್ತಾಗ್ಬಿಡ್ತದೆ ಬೇಡ ಸೋಂಕೇನೆ ನೀನು ನಡೀರಿ ಹೋಗೋಣ ಇಲ್ಲಿಂದ ಓಡೋಗ್ಬಿಡೋಣ ಆಮೇಕಿಂದ ಬೇಕಾದ್ರೆ ನೋಡ್ಕೊಳ್ಳೋಣ ಬೆಡ್ಶೀಟ್ನ ಯಾರಿಗೋ ಕೊಟ್ಟಿದ್ವಿ ಅಂತ ಏನೋ ಹೇಳಿದ್ರೆ ಮುಗೀತು ಎದು ಬರ್ರಿ 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 ಸುಮ್ಕೇನೆಯ ಲೆಕ್ಕಾಚಾರಿ ನಂಗೆ ಹೆಂಗೆ ಹೊಡೆದಿದ್ಲು ಗೊತ್ತಿಲ್ಲ ಲೆಕ್ಕಾಚಾರಿ ನೋಡ ಎಲ್ಲ ಮುರಿದೋಗ್ಬಿಟ್ಟಿದ್ದು ಕಳ್ಳ ಹಂಗೆ ಹೊಡೆದ್ಬಿಟ್ಟಿದ್ಲು ಹಳ್ಳ ಸುಮ್ಕೆ ಬಿಟ್ಬಿಟ್ರೆ ಹೆಂಗ್ಲ ಇನ್ನೊಂದು 4 ಏಟ್ ಹಾಕ್ಬಿಟ್ಟು ಬರಲಿಲ್ಲ ಬರೀ ಒಂದು 4 ಏಟ್ ಹಾಕ್ಬಿಟ್ಟು ಬರ್ತೀನಿ ನಾನು ಅಂತ ಹೆಂಗೆ ಗೊತ್ತಾಯ್ತದೆ ಬೆಡ್ಶೀಟ್ ನಮ್ಮದು ಅಂತ ಹೆಂಗೆ ಗೊತ್ತಾಯ್ತದೆ ಅವಳಿಗೇನು ಗೊತ್ತಾಯ್ತದ ಊರು ತುಂಬ ಬೆಡ್ಶೀಟ್ಗಳು ಇರ್ತವೆ ಸುಮ್ಕಿರು ನಾನು ರುಬ್ತೀನಿ ಅಯ್ಯೋ ನಿಮ್ಮ ಕೈ ಮುಗಿತೀನಿ ಬರ್ರಿ ಸಾವುಕಾರೆ ಅಯ್ಯೋ ನೀವು ಜೈಲ್ಗೆ ಹೋಗ್ಬಿಟ್ರೆ ಆಮೇಕಿಂದ ಅಮ್ಮೋರ್ಗಳು ಅಂತ ಹೊತ್ಕೊಂಡು ನನಗೆ ಹೇಳ್ತಾರೆ ಈಗ ಅವಳು ಎದ್ದು ಹೇಳ್ತಾನೆ ಓಡ್ಬರ್ರಿ ನನ್ನ ಮಾತು ಕೇಳಿ ಓಡ್ಬರ್ರಿ ಯವ್ವ ಯವ್ವ ಅಯ್ಯೋ ಸತ್ತೆ ಹೊಂಟೋದ್ರ ಯಪ್ಪ ದೇವ್ರೆ ಯಾರನ್ನ ಹೊಡೆದಿದ್ದು ನಿಮ್ಮನ್ನು ಸುಮ್ಮನೆ ಬಿಡೋಕ್ಕಿಲ್ಲ ಯಾರು ಹೊಡೆದಿದ್ದು ನನ್ನ ಯಾರಪ್ಪ ಹೊಡೆದಿದ್ದು ಯಾರನ್ನ ಬೆಡ್ಶೀಟ್ ಗುಬ್ರ ಹಾಕೊಂಡು ಹೊಡಿಯ ಅಂತ ನನ್ನ ಮಕ್ಕಳು ಯಾರವ್ರು ಈ ಬೂರಕ್ಕೆ ಕಾಣ್ತಿಲ್ವಿ ಅಕ್ಕಪಕ್ಕ ಎಲ್ಲೂ ನನಗೆ ಬೆಡ್ಶೀಟ್ ಗುಬ್ರ ಹಾಕೊಂಡು ಹೊಡೆದ್ಬಿಟ್ರಲ್ಲ ಮನೆಯಲ್ಲ ನೋಡ್ಕೊಂಡು ನೆಗದ್ ಬಿದ್ದೋಗ ನೆಳ್ಳಿಕಾಯಿ ಆಗೋಗ ನೀವು ಯಾರು ಅಂತ ಸಿಕ್ಬಿಟ್ರೆ ಬಟ್ಟೆ ಒಗ್ದಂಗೆ ಒಗದ್ಬಿಡ್ತೀನಿ ನನ್ನ ಮಕ್ಕಳ ಬಟ್ಟೆ ಒಗ್ದಂಗೆ ಒಗದ್ಬಿಡ್ತೀನಿ ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಡೋಕ್ಕಿಲ್ಲ ನನ್ನ ಕೈಯಿಂದ ಮಾತ್ರ ತಪ್ಪಿಸ್ಕೊಳಕ್ಕಂತೂ ಆಗಕ್ಕೇ ಇಲ್ಲ ಈ ಪರಿಸ್ಥಿತಿ ಕಾರಣ ಆಗಿರೋರು ಯಾರೇ ಆಗಲಿ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಮೈ ಕೈ ಎಲ್ಲ ನೋಯ್ತೈತೆ ಸೊಂಟ ಎಲ್ಲ ಮುರಿದೋಗ್ಬಿಟ್ಟೈತೆ ಯಪ್ಪ ಈಗ ಎದ್ದೊಳಕ್ಕೆ 1 ಗಂಟೆ ಬೇಕು ನನಗೆ ಅಮ್ಮ ಮೈಯೆಲ್ಲ ಎದ್ದೊಳಕ್ಕೆ ಹಾಕ್ಸಂಗೆ ಮಾಡ್ಬಿಟ್ರಲ್ಲ ಸದ್ಯ ನನ್ನ ಕಣ್ಣುಡ್ಕ ಇನ್ನೂ ಒಡೆದೋಗಿಲ್ಲ ಅಯ್ಯೋ ಈಗೇನು ಮಾಡಲಿ ಯಾರನ್ನ ಅಂತ ಹುಡುಕ್ಲಿ ಅಯ್ಯೋ ಶಿವನೇ ಭಗವಂತನೇ ನನ್ನ ಸಾಯ್ಸಕ್ಕೆ ಅಂತ ಯಾರನ್ನ ಪೀಲಾನ್ ಮಾಡ್ತಾವ್ರ ಏನು ಯಾರೋ ಪೀಲಾನ್ ಮಾಡ್ತಾವ್ರ ನನ್ನ ಸಾಯಿ ಬಡಿಬೇಕು ಅಂತ ಅಬ್ಬಾ ರೀ ಎಲ್ಲ ಬಿದ್ದೋದ್ರಿ ಅಂಗಡಿ ಮಂತಕ್ಕೆ ಹೋದ್ರೋ ಏನೋ ರೀ ಅಯ್ಯೋ ಅಪ್ಪ ಶಿವನೇ ಕಾಪಾಡ್ರಪ್ಪ ನನ್ನ ಅಯ್ಯೋ ಎತ್ತು ಬರ್ರೋ ಯಾರನ ಆಯ್ತಿಲ್ಲ ಕಣ್ರಪ್ಪ ಎತ್ತು ಬರ್ರಪ್ಪ ಯಾರನ ಅಬ್ಬ ಶಿವನೇ ಕುಡಿಯೋದೆ ನನ್ನ ವೀಕ್ನೆಸ್ ಅದರ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸ್ನೆಸ್ ಯಾಕ 1000 rupees ಗಿವ್ ಮೀ 1000 rupees ಓನ್ಲಿ ಗಿವ್ ಮೀ ಕಣಕ್ಕ ಮುಚ್ಕೊಂಡು ಹೋಗ್ಲಾ ನನ್ನ ಕತೆ ನನಗೆ ಇದೇನು 1000 rupees ಅಂತೆ 1000 rupees ಹೋಗ್ಲಾ ಸುಮ್ಕೆ ನೀ ಮುಚ್ಕೊಂಡು ನಿನ್ಗೇನು ಮಾಡೋಕ್ಕೇನು ಕ್ಯಾಮೆ ಇಲ್ವಲ್ಲ ನಿನಗೆ ನನ್ನ ಬಾಧೆ ನನಗೆ ನನ್ನ ಮಕ್ಕಳು ಹೊಡೆದೋದ್ರು ನನಗೆ ಈ ಮಮತಿನ ಬಂದು ಹೊಡೆದ್ಗಿಡ್ದೋದ್ಲ ಮಮತಿ ಬಂದ್ಬಿಟ್ಟು ಏನೋ ಕೊಡಿತಾಳೆ ನನಗೆ ಈ ಪದ್ದು ಅವಳೇನೋ ಗೊತ್ತಾಳೆ ಇಲ್ಗಾನ ಈ ಸರೋಜಿ ಅವಳು ಹೊಡೆದಿರೋಕ್ಕಿಲ್ಲ ಮತ್ತಿನ್ನು ಯಾರು ಹೊಡೆದವ್ರು ನನಗೆ ಸಾವುಕಾರನ ಬಂದು ಹೊಡೆದ್ಬಿಟ್ಟವನ ಹೊಡೆದಿತ್ತ ನನ್ನ ಮಗ ಅವ್ನು ಹೊಡೆಯಂಗಿದ್ರೆ ಹಿಂಗೆಲ್ಲ ಯಾಕೆ ಹೊಡಿತಿದ್ದ ಡೈರೆಕ್ಟಾಗಿ ನೀ ದೊಣ್ಣೆ ತಗೊಂಡು ಬಾರಿಸಿರೋನು ಅವನು ಹೊಡೆದಿರೋಕ್ಕಿಲ್ಲ ಬೆಡ್ಶೀಟ್ ಯಾರ್ದಿದು ಯಾರ ಮನೆ ಬೆಡ್ಶೀಟ್ ಇದು ಯಾವುದೋ ಹಳೆ ಬೆಡ್ಶೀಟ್ ಇದ್ದಂಗೆ ಐತಲ್ಲ ಎಲ್ಲೋ ನೋಡ್ದಂಗೆ ಐತಿ ಬೆಡ್ಶೀಟ್ನ ಎಲ್ಲಿ ಅಂತಲೇ ನೀ ಗೊತ್ತಾಯ್ತಿಲ್ಲ ನನಗೆ ಯಾರ್ದಿದು ಸರ್ದಕೋ ಗಿವ್ ಮಿ ಓನ್ಲಿ 1000 rupees ಐ ವಿಲ್ ಟೆಲ್ ಯು ಯಾರು ನಿಮಗೆ ಗುದ್ದಿಂಗು ಇಕ್ಕಿಂಗು ರುಬ್ಬಿಂಗು ಐ ಆಮ್ ಟೆಲ್ಲಿಂಗು ಏನೆಲ್ಲ ಹೇಳ್ತಿದ್ಯಾ ನೀನು ಸುಧುವ ಕನ್ನಡದಾಗ ಹೇಳ ನಿಮಗೆ ಕನ್ನಡ ಅಷ್ಟೇ ನಮಗೆ ಇಂಗ್ಲೀಷ್ ಎಲ್ಲ ಬರೋಕ್ಕಿಲ್ಲಲ್ವಾ ನಿಮಗೆ ಯಾಕರು ಹಿಡ್ಕೊಂಡು ಹಾಕೊಂಡು ರುಬ್ಬಿ ಚಟ್ನಿ ಅರದ್ರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು ನನಗೆ ಸಂದಾಗ ಗೊತ್ತು ಹೌದಾ ಹೇಳ ಯಾರು ಅಂತ ಹೇಳ ಆ ಮನೆಯಾಳ ನನ್ನ ಮಕ್ಕಳು ಯಾರು ಅಂತ ಹೇಳ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಹೇಳ ಗಿವ್ ಮೀ 1000 rupees ಆಮೇಲೆ ಐ ಆಮ್ ಟೆಲ್ಲಿಂಗ್ ಯು ಆಯ್ತು ಕಣ್ಣ ದೇವ್ರನ್ನೇ ನಮ್ಮ ಮಂದೇವ್ರನ್ನೇ ಕೊಡ್ತೀನಿ ಕಣ್ಣ ನಿಂಗೆ ಹೇಳ ಯಾರು ಓದಿದ್ದು ಅಂತ ಹೇಳ ಫಸ್ಟ್ ಗಿವ್ ಮೀ ನಮ್ಮ ತಾಯಿಯನ್ನೇ ಕೊಡ್ತೀನಿ ಕೊಟ್ಟು ಮಾತು ತಪ್ಪಲ್ಲ ನಾನು ಓಕೆ ಐ ಟ್ರಸ್ಟ್ ಯು ಸಾರ್ದಕ್ಕ ನಿಮಗೆ ಹೊಡೆದಿದ್ದು ಬೇರೆ ಯಾರು ಅಲ್ಲ ಬೆಡ್ಶೀಟ್ ಗೊಬ್ಬರ ಹಾಕೊಂಡು ನಿಮಗೆ ಬೆಡ್ಶೀಟ್ ಗೊಬ್ಬರ ಹಾಕೊಂಡು ಹೊಡೆದಿದ್ದು ನಿಮ್ಮ ಪತಿದೇವರು ಏನು ನನ್ನ ಗಂಡ ನನ್ನ ಹಿಡ್ಕೊಂಡು ಹೊಡೆದ್ನಾ ಆಸ್ ಯುವರ್ ರೋಡ್ರಾಡ್ ಓನ್ಲಿ ಹಸ್ಬೆಂಡ್ ನಿಬ್ಬನ್ನು ಹಿಡ್ಕೊಂಡು ಹೊಡೆದಿದ್ದು ಗಿವ್ ಮೀ 1000 rupees ಫಾರ್ ಮೋರ್ ಇನ್ಫಾರ್ಮೇಶನ್ ಸರಿ ನಿಂಗೆ 1000 ರೂಪಾಯಿ ಎಷ್ಟೇ ತಾನೆ ನಾನು ಕೊಡ್ತೀನಿ ಸದ್ಯ ಎಲ್ಲನೂ ಹೇಳ್ದಲ್ಲ ಅಷ್ಟೇ ಸಾಕು ಇನ್ನೂ ಏನೋ ಹೇಳ್ತೀನಿ ಅಂದಲ್ಲ ಬಾಬಾ ನಿಂಗೆ 1000 ರೂಪಾಯಿ ಕೊಡ್ತೀನಿ ಹೇಳು ವಿಷಯನ ಅವನ ಜೊತೆ ಇನ್ನೂ ಯಾರನ್ನ ಬಂದಿದ್ರಾ ಅಂತ ನನ್ನ ಗಂಡಂಗೆ ಸರಿಯಾಗಿ ಮಾಡ್ತೀನಿ ಫಸ್ಟ್ ಗಿವ್ ಮಿ 1000 rupees ಫಾರ್ ಮೋರ್ ಇನ್ಫಾರ್ಮೇಶನ್